ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಪದಗಳನ್ನು, ಬಿಡಿಸಿರುವ ಪದಗಳನ್ನು ಜೋಡಿಸಿ ಹೇಗೆ ಓದಬೇಕು ಅನ್ನೋದನ್ನು ನೋಡೋಣ. ಇದು ಸ್ವಲ್ಪ ನಿಮಗೆ ತಿಳಿಯೋದು ಭಾಳ ಮುಖ್ಯ ಆಗ್ತದೆ. ಅದಕ್ಕೂ ಮುನ್ನ ಒಂದು ಚಿಕ್ಕ ಪುನರಾವರ್ತನೆ. ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ? ಕ್ರಿಯಾಪದಗಳ ಬಗ್ಗೆ ಮಾತಾಡಿದ್ವಿ. ಕ್ರಿಯಾಪದಗಳಂದ್ರೆ ಏನಂತ ಹೇಳಿದ್ವಿ ನಾವು? ಕರ್ತೃವಿನ ಕ್ರಿಯೆಯನ್ನು ಸೂಚಿಸುವ ಪದಗಳೇ ಕ್ರಿಯಾಪದ. ಕ್ರಿಯೆ ಅಂದರೆ ಒಂದು ಕೆಲಸ, ಯಾವುದೋ ಒಂದು ಕೆಲಸ ತೋರಿಸುತ್ತದು. ಕ್ರಿಯಾಪದಕ್ಕೆ ಮೂಲ ಪದ ಇರ್ತದೆ, ಅದಕ್ಕೆ ನಾವೇನಂತ ಕರಿತಿದ್ವಿ? ಧಾತು. ಕ್ರಿಯಾ ಪ್ರಕೃತಿ ಅಂತ ಕರಿತಿದ್ವಿ, ಇಲ್ಲ ಅದಕ್ಕೆ ನಾವೇನಂತ ಕರಿತಿದ್ವಿ? ಧಾತು ಅಂತಲೂ ಕರಿತಿದ್ವಿ. ಫ್ಯಾಂಟಾಸ್ಟಿಕ್ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಪದಗಳನ್ನು ಕೂಡಿಸೋದು, ಬರೆಯೋದನ್ನು ನೋಡೋಣ. ಇದು ಭಾಳ ಮುಖ್ಯ ಆಗ್ತದೆ, ಯಾಕಂದರೆ ಇದರ ನಂತರದ ಪಾಠ ಸಂಧಿಯಾಗಿದೆ. ಸಂಧಿಗಳಲ್ಲೂ ಎರಡು ಪದಗಳು ಸೇರಿ ಎರಡು ಪದಗಳು ಸೇರಿ ಒಂದು ಪದ ಆಗ್ತದೆ. ಇದನ್ನು ಸ್ವಲ್ಪ ನೀವು ಅಭ್ಯಾಸ ಮಾಡಿದ್ರೆ ಆ ಮುಂದಿನ ಪಾಠಕ್ಕೆ ನಿಮಗೆ ಸುಲಭ ಆಗ್ತದೆ. ಈ ರೀತಿ ಕನ್ನಡದಲ್ಲಿ ನೋಡಿದ್ದೀರಾ? ಆಡು ಪ್ಲಸ್ ಇಸು ಏನಾಗ್ತದೆ? ಆಡು ಇಸು ಏನಾಗ್ತದೆ? ಆಡಿಸು ಅಂತ ಆಗ್ತದೆ. ಬರಿಬೋದಾ ನಾವು ಅದನ್ನು? ಬರೆದು ಬಿಡಲ ನಾನು? ಆ ಡಿಸು. ನೀವು ಹೇಳ್ತಿರೋದಕ್ಕೂ ನಾನು ಬರಿತಿರೋದಕ್ಕೂ ಕರೆಕ್ಟ್ ಇದೆಯಾ? ನನ್ನ ಅಕ್ಷರಗಳು ಅಷ್ಟೇನು ದುಂಡು, ನಿಮ್ಮಷ್ಟೇನು ದುಂಡಗಾಗೋದಿಲ್ಲ ಮಕ್ಕಳೇ, ಅದೊಂದನ್ನು ಮಾತ್ರ ಕ್ಷಮಿಸ್ಬಿಡಿ. ಆದರೆ ಇಲ್ಲಿ ಏನಾಗ್ತದೆ ಹೇಳ್ಬೋದಾ ನೀವು? ಓಡು ಪ್ಲಸ್ ಇಸು ಏನಾಗ್ತದೆ? ಓ ಡಿಸು. ಕರೆಕ್ಟ್ ಆಗ್ತದೆ? ಪೊಲೀಸರು ಕಳ್ಳರನ್ನು ತಿನ್ನು ಪ್ಲಸ್ ಇಸು ತಿನ್ನಿಸು. ತಿನ್ನಿಸುನ ತಿನ್ನಿಸುನ? ತಿನ್ನಿಸು. ರೈಟ್, ತಿನ್ನಿಸು. ಮುಂದೇನಾಗ್ತದೆ? ಬಿಡು ಪ್ಲಸ್ ಇಸು ಬಿಡಿಸು. ಬಿಡಿಸು ಬಿಡಿಸು ಬಿಡಿಸು. ಮುಂದೆ ಹೋಗ್ಬೋದಾಗ ಮಕ್ಕಳೇ? ಓಕೆ. ರೈಲು ಪ್ಲಸ್ ಅನ್ನು. ರೈಲನ್ನು. ಅರ್ಥ ಆಗ್ತದೆ ಎಲ್ಲರಿಗೂ? ರೈಲನ್ನು 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 ರೈಲು ಪ್ಲಸ್ ಅನ್ನು, ರೈಲನ್ನು. ಮಾತು ಪ್ಲಸ್ ಅನ್ನು. ಥ್ಯಾಂಕ್ ಯು. ಮಾತನ್ನು. ನಿಮಗೆಲ್ಲ ವ್ಯಾಕರಣ ಬರ್ತದಪ್ಪ. ಮಾತನ್ನು ಮಾತನ್ನು ಮಾತನ್ನು. ಕಾಡು ಪ್ಲಸ್ ಅನ್ನು. ಕಾಡನ್ನು 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 ಕಾಡನ್ನು. ಮನೆ ಪ್ಲಸ್ ಇಂದ. ಮನೆಯಿಂದ. ಮನೆ ಪ್ಲಸ್ ಇಂದ. ಮನೆಯಿಂದ ಮನೆಯಿಂದ. ಥ್ಯಾಂಕ್ ಯು, ವೆರಿ ಗುಡ್. ಮನೆ ಪ್ಲಸ್ ಅಲ್ಲಿ. ಅಲ್ಲಿ ಎಷ್ಟನೇ ವಿಭಕ್ತಿ ಪ್ರತ್ಯಯ? ಸಪ್ತಮಿ. ವೆರಿ ಗುಡ್. ಮನೆಯಲ್ಲಿ. ಮನೆಯಲ್ಲಿ. ವೆರಿ ಗುಡ್ ಗೌತಮ್, ಒಳ್ಳೆ ಅಬ್ಸರ್ವೇಷನ್, ಒಳ್ಳೆ ಅಬ್ಸರ್ವೇಷನ್. ಮನೆಯಲ್ಲಿ. ಮನೆ ಪ್ಲಸ್ ಉ. ಇದು ಎಷ್ಟನೇ ವಿಭಕ್ತಿ ಪ್ರತ್ಯಯ? ಪ್ರಥಮ. ಒಂದನೇದು ಅನ್ಬಾರ್ದು, ಪ್ರಥಮ ಅಂತ ಹೇಳಬೇಕು ಸರಿಯಾಗಿ. ಮನೆಯು. ಮನೆಯು ಮನೆಯು ಕ್ಷಮಿಸಿ, ಮನೆಯು. ಸರಿ ಆಯ್ತಾ? ಮುಂದೆ ದೇವರು ಪ್ಲಸ್ ಇಗೆ. ದೇವರಿಗೆ. ದೇವರಿಗೆ ದೇವರಿಗೆ. ಹೀಗೆ ಚತುರ್ಥಿಯಲ್ಲಿ ಯಾವ್ಯಾವ ಇದ್ದಾವೆ? ಇಗೆ, ಗೆ, ಕೆ, ಕೆ. ಕರೆಕ್ಟ್. ದೇವರಿಗೆ ಚತುರ್ಥಿ. ಅವನ ಪ್ಲಸ್ ಅಂಗಡಿ. ಅವನಂಗಡಿ. ಅವನಂಗಡಿ. ಆ ವ ನಂಗ ಡಿ. ಅವನಂಗಡಿ. ಈ ರೀತಿ ಬರಿತಿದ್ದೀರಾ ರಾಮ್ ಪ್ರಸಾದ್? ಅವನ ಪ್ಲಸ್ ಅಂಗಡಿ. ಅವನಂಗಡಿ. ಮುಂದಿನ ಮಳೆ ಪ್ಲಸ್ ಕಾಲ. ಯಾವುದಪ್ಪ? ಭೂತಕಾಲ. ನಿಂದಮ್ಮ ಮಳೆಕಾಲ. ವರ್ತಮಾನ ಕಾಲನೂ ಅಲ್ಲ, ಭವಿಷ್ಯತ್ ಕಾಲವೂ ಅಲ್ಲ, ಭೂತಕಾಲವೂ ಅಲ್ಲ. ನಿಮ್ಮ ಕಾಲ ಮಳೆ. ಮಳೆಕಾಲನ ಮಳೆಗಾಲನ? ಮಳೆಗಾಲ. ಮಳೆಗಾಲ.
ಥ್ಯಾಂಕ್ ಯು ಥ್ಯಾಂಕ್ ಯು. ಕುಲ ಪ್ಲಸ್ ಅನ್ನು. ಕುಲವನ್ನು. ಕುಲವನ್ನು. ಹಾಂ, ಅನ್ನು ದ್ವಿತೀಯ ಆಗ್ತದೆ. ಅನ್ನು ಇದು ಸಹ ದ್ವಿತೀಯ ವಿಭಕ್ತಿ ಪ್ರತ್ಯಕ್ಷ ಇರುತ್ತೆ. ತೆನೆ ಪ್ಲಸ್ ಅನ್ನು ತೆನೆಯನ್ನು. ತೆನೆವನ್ನು ಅಲ್ಲ, ತೆನೆಯನ್ನು. ಏನಾಯ್ತಪ್ಪ? ಹಾಂ, ಓ ಸಾರಿ, ಇಲ್ಲಿ ಬರಿಬೇಕಾ? ಸರಿ ಅಪ್ಪ. ತೆನೆಯನ್ನು. ಕಣ್ ಪ್ಲಸ್ ಪನಿ. ಕಣ್ಪನಿ. ಕಂಪನಿ. ಕಂಬನಿ. ಕಣ್ ಪ್ಲಸ್ ಪನಿ ಕಂಬನಿ. ಮುಂದೋಗ್ಬೋದ್ರಾ? 5 ಪ್ಲಸ್ 6 ಐದಾರು. 5 ಪ್ಲಸ್ 6 ಐದಾರು. ಇದೇ ಥರ ಮಕ್ಕಳೇ ಸಾಕು, ಬಹಳಷ್ಟಿದೆ ಉದಾಹರಣೆಗಳು. ಮೈ ಪ್ಲಸ್ ತೊಳೆ ಮೈದೊಳೆ. ಮೇಲೆ ಪ್ಲಸ್ ಏರು ಮೇಲೇರು. ಗಡಿಬಿಡಿ ಪ್ಲಸ್ ಇಂದ ಗಡಿಬಿಡಿಯಿಂದ. ಕೋಪ ಪ್ಲಸ್ ಕೊಂಡು ಕೋಪಗೊಂಡು. ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ. ಕುಡು ಪ್ಲಸ್ ಕೋಲು ಕುಡುಗೋಲು. ಕುಡುಗೋಲು ನೋಡಿದ್ರೆ ಯಾವಾಗ ಬಳಸ್ತೀರಿ? ಕರೆಕ್ಟ್. ಮರ ಪ್ಲಸ್ ಅಲ್ಲಿ ಅಲ್ವಾ, ಹನುಮಂತಿರದಲ್ಲಿ ಮರದಲ್ಲಿ. ಕುಣಿದು ಪ್ಲಸ್ ಆಡಿ. ಆರಂಭ ಪ್ಲಸ್ ಆಗು. ಊರು ಪ್ಲಸ್ ಅಲ್ಲಿ. ನರ ಪ್ಲಸ್ ಇಂದ್ರ. ಮಹಾ ಪ್ಲಸ್ ಋಷಿ. ಮನು ಪ್ಲಸ್ ಅಂತರ. ಮನು ಪ್ಲಸ್ ಅಂತರ ಮನ್ವಂತರ. ಮನ್ವಂತರ. ಮನೆ ಪ್ಲಸ್ ಅನ್ನು. ನೀರು ಪ್ಲಸ್ ಇಲ್ಲ. ಗಣ ಪ್ಲಸ್ ಈಶಾ. ಮಹಾ ಪ್ಲಸ್ ಈಶಾ. ಗಣ ಪ್ಲಸ್ ಈಶಾ ಗಣೇಶ. ಮಹಾ ಪ್ಲಸ್ ಈಶಾ. ರುದ್ರ ಪ್ಲಸ್ ಈಶಾ. ಮಹಾ ಪ್ಲಸ್ ಆತ್ಮ. ಮಳೆ ಪ್ಲಸ್ ಕಾಲ. ಶಾಲೆ ಪ್ಲಸ್ ಅನ್ನು. ಏಕ ಪ್ಲಸ್ ಏಕ. ನೋಡ್ತಾ ಇದ್ದೀರಾ? ಸ್ವಲ್ಪ ಪರಿಚಯ ಇದಾವಲ್ವ ಈ ಶಬ್ದಗಳೆಲ್ಲ ಮಕ್ಕಳೇ? ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲೂ ಈ ಶಬ್ದಗಳೆಲ್ಲ ಬಂದಿದ್ದಾವೆ, ಹೌದಲ್ವಾ? ಪ್ರತಿ ಪ್ಲಸ್ ಉತ್ತರ. ಪ್ರತಿ ಪ್ಲಸ್ ಉತ್ತರ ಕಂದ. ಪ್ರತಿ ಪ್ಲಸ್ ಉತ್ತರ. ಎಮ್ಮೆ ಪ್ಲಸ್ ಗಳು. ಓಹೋ, ನಿಮ್ಮ ಹೆಸರು ಕೇಳಿದ ತಕ್ಷಣ ಎಷ್ಟು ಖುಷಿ ಆಯ್ತಲ್ಲ. ಕಟ್ಟಿಗೆ ಪ್ಲಸ್ಗಳು. ಮುಖ ಪ್ಲಸ್ಗಳು. ಹೇರಳ ಪ್ಲಸ್ ಆಗಿ. ಹೇರಳ ಪ್ಲಸ್ ಆಗಿ. ನಾನು ಕೇಳ್ತಾ ಇದ್ದೀನಿ, ಎಲ್ಲಿದೆ ಅಂತ ಕೇಳಲಿಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇರಳ ಪ್ಲಸ್ ಆಗಿ. ಅಲ್ಲೊಬ್ರು ಕೇರಳ ಅಂತದಾರೆ ನೋಡ್ರಿ ಅವರು. ಕೇರಳ ರಾಜ್ಯಕ್ಕೆ ಹೋಗ್ತಿದ್ದೀರಾ? ಓಕೆ. ಗ್ರಂಥ ಪ್ಲಸ್ಗಳು. ಮಗು ಪ್ಲಸ್ ಅಂತ. ಓಕೆ. ಗುಣ ಪ್ಲಸ್ ಅಂತ. ನೋಡು ಪ್ಲಸ್ ಅಂತ. ಹೋಗು ಪ್ಲಸ್ ಅಂತ. ಓಕೆ. ಕಾಡು ಪ್ಲಸ್ ಆನೆ. ಹುಡುಗ ಪ್ಲಸ್ ಆಟ. ಅದು ಪ್ಲಸ್ ಏಕೆ. ಬಾಯಿ ಪ್ಲಸ್ ಆರಿಕೆ. ಅದು ಹದ ಪ್ಲಸ್ ಆಗಿತ್ತು. ಹೇರಳ ಪ್ಲಸ್ ಆಗಿ. ಒಬ್ರು ಕೇರಳ ಅಂದ್ರು, ನನಗೆ ಕೇಳಿಸ್ತದೆ. ಸಮಾಧಾನ ಸಮಾಧಾನ ಸಮಾಧಾನ. ನಿನ್ನ ಮೇಲೆ ಯಾರು ಹೇಳಿಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ನೀವು ಪ್ಲಸ್ ಏಕೆ ಗಲಾಟೆ ಮಾಡ್ತೀರಾ? ಆರಾಮಾಗಿರ್ರಿ. ರೈಟ್? ಓಕೆ. ಅವಳು ಪ್ಲಸ್ ಏಕೆ.
ಧೈರ್ಯ ಪ್ಲಸ್ವಂತ, ಶೌರ್ಯ ಪ್ಲಸ್ವಂತ, ಬುದ್ಧಿ ಪ್ಲಸ್ವಂತ, ಹಣ ಪ್ಲಸ್ವಂತ, ಜಂಬ ಪ್ಲಸ್ವಂತ, ಶಕ್ತಿ ಪ್ಲಸ್ವಂತ. ಓಕೆ, ಸಾಕು ಮಕ್ಕಳೇ, ಭಾಳಷ್ಟು ಗೊತ್ತಿದೆ ನಿಮಗೆ. ಭಾಳ ಸುಲಭವಾದಂಥ ಕೆಲವು ಪ್ರಶ್ನೆಗಳಿದ್ದಾವೆ. ಇದನ್ನು ಫಟಾಫಟ್ ಮುಗಿಸ್ಬಿಟ್ಟು ನಂತರದ ಪಾಠ ಸಂಧಿಗಳಿದೆ, ಸಂಧಿಗಳಿಗೆ ನಾವು ಅತಿ ಶೀಘ್ರದಲ್ಲೇ ಹೋಗೋಣ. ರೆಡಿ ಇದ್ದೀರೆಲ್ಲರೂ? ಬನ್ನಿ. ಆಡು ಪ್ಲಸ್ ಇಸು, ಈ ಪದಗಳ ಸಂಧಿ ರೂಪವೇನು? ಆಡಿಸು. ಸಂಧಿ ರೂಪ ಅಂದರೆ ಎರಡು ಕೂಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ನರ ಪ್ಲಸ್ ಇಂದ್ರ, ನರ ಪ್ಲಸ್ ಇಂದ್ರ, ಆಪ್ಷನ್ ಸಿ ನರೇಂದ್ರ. ನರೇಂದ್ರ ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ವೆರಿ ಗುಡ್. ಮಹ ಪ್ಲಸ್ ಋಷಿ, ಮಹಾಋಷಿ, ಮಹಾಋಷಿ, ಮಹರ್ಷಿ, ಮಹರ್ಷಿ, ಮಹರ್ಷಿ. ಮಹ ಪ್ಲಸ್ ಋಷಿ, ಮಹರ್ಷಿ. ಗಣ ಪ್ಲಸ್ ಈಶ, ಗಣೇಶ ಆಗ್ತದೆ. ಆಪ್ಷನ್ ಬಿ ರೈಟ್. ಮನೆ ಪ್ಲಸ್ ಇಂದ, ಇವು ಆಪ್ಷನ್ ಎ ಮನೆಯಿಂದ, 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 ಮನೆಯಿಂದ. ಮಾತು ಪ್ಲಸ್ ಅನ್ನು ಎಲ್ಲಿದೆ? ಆಪ್ಷನ್ ಡಿ ಬರುತ್ತೆ. ಕರೆಕ್ಟ್, ಗುಡ್. ಮಹಾ ಪ್ಲಸ್ ಆತ್ಮ, ಭಾಳ ಕಡೆ ಇದೆ. ಮಹಾತ್ಮ ಕರೆಕ್ಟ್ರಾ? ಕನ್ಫ್ಯೂಷನ್ ಆಗ್ತಿದೆಯಪ್ಪ ಅಲೇಶ? ಸರಿ. ಕಣ್ ಪ್ಲಸ್ ಪನಿ, ಕಂಬನಿ. ಹಾಂ, ಏನು ಹೇಳಪ್ಪ? ಕಂಬನಿ ಅಂದರೆ ಏನು ಅಂತನಾ? ಕಣ್ಣೀರಪ್ಪ. ಅದನ್ನು ಓದ್ತೀರಿ. ಕತಪಗಳಿಗೆ ಗದಪಗಳು ಬಂದರೆ ಅದಕ್ಕೊಂದು ಸಂಧಿ ಅಂತ ಕರಿತೀವಿ, ಅದಕ್ಕೆ ಆದೇಶ ಸಂಧಿ ಅಂತೀವಿ. ಅದು ಆದೇಶ ಸಂಧಿಗೆ ಒಳ್ಳೆ ಉದಾಹರಣೆ. ಪೂರ್ವ ಪದ ಉತ್ತರ ಪದ ಅಂತೀವಿ. ಇದಕ್ಕೆ ಉತ್ತರ ಪದದಲ್ಲಿ ಪಗೆ ಬ ಬಂದಿದೆ ಅಲ್ವಾ ಅಲ್ಲಿ, ಆ ಥರ ಬಂದರೆ ಅದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ. ಮುಂದೆ ಓದ್ತೀಯಪ್ಪ, ಮುಂದಿನ ಪಾಠದಲ್ಲಿ ಓದ್ತೀವಿ. ಕೆಲವ್ರಿಗೆ ಗೊತ್ತಿದೆ ಈಗ ಆಲ್ರೆಡಿ ಸಂಧಿಗಳು. ಲೋಪ ಆಗಮ ಆದೇಶ, ಲೋಪ ಆದೇಶ ಆಗಮ ಅಲ್ಲ, ಲೋಪ ಆಗಮ ಆದೇಶ ಗೊತ್ತಿದೆ. ಮೈ ಪ್ಲಸ್ ತೊಳೆ, ಆಪ್ಷನ್ ಬಿ. ಇದು ಸಹ ಒಂದು ಆದೇಶ ಸಂಧಿ. ತಗೆ ದ ಬಂದಿದೆ. ಅದು ಮುಂದೆ ಓದ್ತೀರಿ, ಮುಂದಿನ ನೋಡಿ ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳು, ನೀವು ಕನ್ಫ್ಯೂಷನ್ ಆಗೋದು ಬೇಡ. ನಿಮಗೆ ನಾವು ಮಾಡಿಕೊಡ್ತೀವಿ, ಸಂಧಿಗಳನ್ನು ಖಂಡಿತ ಮಾಡಿಕೊಡ್ತೀವಿ. ಮುಂದಿನ ಪಾಠದಲ್ಲಿ ಬರ್ತದೆ, ಆಯಿತಾ? ಇಲ್ಲಿ ನಮ್ಮ ಅಜ್ಜಯ್ ಸ್ವಲ್ಪ ಎಡವು ಬಿಟ್ಟಿದ್ದಾನೆ ಅಷ್ಟೇ. ರೈಟ್. ಕುಡು ಪ್ಲಸ್ ಕೋಲು, ಆಪ್ಷನ್ ಬೆ ಬಿ. ಕುಡಾನ ಕುಡೂನ? ಕುಡು ಪ್ಲಸ್ ಕೋಲು, ಕುಡಗೋಲು. ಕುಡುಗೋಲ ಕುಡಗೋಲ, ಡನ ಡೂನ? ಪಕ್ಕ. ನಿಮ್ಮ ಮನೇಲಿ ಏನಂತೀರಿ? ಕುಡಗೋಲು ತಾನೆ? ಕುಡುಗೋಲು. ಎ ಕರೆಕ್ಟಾ ಬಿ ಕರೆಕ್ಟಾ ಹನುಮಂತು? ಸರಿ ಅಪ್ಪ, ಆಯ್ತು. ಪ್ರತಿ ಪ್ಲಸ್ ಉತ್ತರ, ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಹುಡುಗರು ಪ್ಲಸ್ ಎಲ್ಲರೂ, ಆಪ್ಷನ್ ಓಕೆ. ಗಡಿಬಿಡಿ ಪ್ಲಸ್ ಇಂದ, ಆಪ್ಷನ್ ಏನಾ ಕಾಣುತ್ತಮ್ಮ ಇಲ್ಲ? ಶಾಲೆ ಪ್ಲಸ್ ಅನ್ನು, ಆಪ್ಷನ್ ಎ. ಥ್ಯಾಂಕ್ ಯು. ಹೋಗು ಪ್ಲಸ್ ಅಂತ, ಆಪ್ಷನ್ ಎ. ಆಪ್ಷನ್ ಬಿ, ಆಪ್ಷನ್ ಸಿ. ಆಪ್ಷನ್ ಡಿ ಕರೆಕ್ಟ್. ಓಕೆ, ಹೋಗುವಂತ. ಕಾಡು ಪ್ಲಸ್ ಆನೆ, ವಿನಯ್? ಆಪ್ಷನ್ ಕಾಡಾನೆ, ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ಶಕ್ತಿ ಪ್ಲಸ್ ವಂತ, ಶಕ್ತಿವಂತ. ಬುದ್ಧಿ ಪ್ಲಸ್ ವಂತ, ಆಪ್ಷನ್ ಬಿ. ಆಪ್ಷನ್ ಸಿ ಕರೆಕ್ಟ್.
ನೀವು ಪ್ಲಸ್ ಏಕೆ. ನೀವೇಕೆ, ಏಕೆ ದೀರ್ಘ ಇದೆ ತಾನೆ? ಅಲ್ಲ, ಇದು ತಪ್ಪಾಗಿದೆ. ಇದು ದೊಡ್ಡ ಆಗಬೇಕಿತ್ತು. ಇದು ನೀವು ಪ್ಲಸ್ ಏಕೆ, ನೀವೇಕೆ. ಮುಖ ಪ್ಲಸ್ಗಳು ಮುಖಗಳು, ಇವು ಪ್ರಕೃತಿ. ಥ್ಯಾಂಕ್ ಯು. ಬಾಯಿ ಪ್ಲಸ್ ಆರಿಕೆ, ಬಾಯಿ ಆರಿಕೆ. ಓಕೆ. ಅವರು ಪ್ಲಸ್ ಏಕೆ, ಅವರೇಕೆ, ಅವರೇಕೆ. ಇದು ದೊಡ್ಡದಾಗಬೇಕಲ್ವಾ? ಇದು ದೊಡ್ಡದಾಗಬೇಕಿತ್ತು. ಕರೆಕ್ಟ್ ಹೇಳಿದ್ರಪ್ಪ, ಥ್ಯಾಂಕ್ ಯು. ಹದ ಪ್ಲಸ್ ಆಗಿತ್ತು, ಥ್ಯಾಂಕ್ ಯು. ಹದವಾಗಿತ್ತು. ಕಣ್ಣು ಪ್ಲಸ್ ಗಳು, ಕಣ್ಣುಗಳು, ಕಣ್ಣುಗಳಲ್ಲ, ಕಣ್ಣುಗಳು. ಆಹಾ, ನಿಮ್ಮ ಫೇವ್ರೆಟ್. ಎಮ್ಮೆ ಪ್ಲಸ್ ಗಳು. ಆಪ್ಷನ್ ಓಕೆ. ಏಕ ಪ್ಲಸ್ ಏಕ, ಓಕೆ. ಹೇರಳ ಪ್ಲಸ್ ಆಗಿ, ಆಪ್ಷನ್ ಓಕೆ, ಥ್ಯಾಂಕ್ ಯು. ಕೋಪ ಪ್ಲಸ್ ಕೊಂಡು, ಆಪ್ಷನ್ ಡಿ, ಥ್ಯಾಂಕ್ ಯು. ಧೈರ್ಯ ಪ್ಲಸ್ ವಂತ, ಕರೆಕ್ಟಾ? ಸರಿ ಮಕ್ಕಳೇ, ಇಷ್ಟು ಪ್ರಶ್ನೆಗಳೊಂದಿಗೆ ನನ್ನ ಪ್ರಕಾರ ನಿಮಗೆ ಅಕ್ಷರಗಳನ್ನು ಕೂಡಿಸಿ ಬರೆಯೋದು ಗೊತ್ತಾಗಿದೆ. ಕ್ಷಮಿಸಿ, ಅಕ್ಷರಗಳಲ್ಲ, ಪದಗಳನ್ನು ಒಂದು ಚಿಕ್ಕ ನಿಮಗೆ ಪರಿಚಯ ಆಗಿದೆ. ನಂತರದ ಪಾಠ ಕನ್ನಡದ ಸಂಧಿಗಳಿದೆ, ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತೀವಿ. ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳಿಗೂ ಸಹ ಎಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊತೇನೆ. ಇನ್ನೂ ಸ್ವಲ್ಪ ಬೇಕಾದರೆ ನಿಮ್ಮ ಕನ್ನಡದ ಪಠ್ಯಪುಸ್ತಕಗಳಲ್ಲಿ ಕನ್ನಡ ಪಾಠಗಳ ನಂತರದ ವ್ಯಾಕರಣ ಭಾಗದಲ್ಲಿ ಈ ಥರ ಪ್ರಶ್ನೆಗಳಿದ್ದರೆ ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆನಪಡಿ, ಇದು ಈಸಿ ಪೀಸಿ ಕ್ಲಾಸಸ್.